ನಾರಿಯನ್ನ ನೆನೆಯೋ ದಿನ, ಅದುವೇ ವಿಶ್ವ ಮಹಿಳಾ ದಿನಾಚರಣೆ. ಅಂದಹಾಗೆ ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಭರ್ಜರಿಯಾಗಿ ಮಹಿಳಾ ದಿನವನ್ನ ಆಚರಣೆ ಮಾಡಲಾಯಿತು. ನಾರಿಯರನ್ನ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಇನ್ನು ಸೀರೆಯಲ್ಲಿ ನಾರಿಯರು ಫುಲ್ ಮಿಂಚಿದ್ರು, ಅದು ಕೂಡ ಫ್ಯಾಷನ್ ಶೋನಲ್ಲಿ. ಮಹಿಳಾ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರ್ಯಾಂಪ್ ಮೇಲೆ ಸೀರೆಯುಟ್ಟು ನೀರೇರು ಹೆಜ್ಜೆ ಹಾಕಿ ಕಾರ್ಯಕ್ರಮವನ್ನ ಮತ್ತಷ್ಟು ಕಲರ್ಫುಲ್ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳನ್ನ ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿತ್ತು. ಮಾರ್ಚ್ 8ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಮೊದಲೆಲ್ಲ ಈ ದಿನವನ್ನ ಆಚರಿಸ್ತಾ ಇರಲಿಲ್ಲ. ಇತ್ತೀಚಿನ ಟ್ರೆಂಡ್ಗೆ ಬಂದಿರುವಂತಹ ದಿನಾಚರಣೆಯಲ್ಲಿ ಮಹಿಳಾ ದಿನಾಚರಣೆಯೂ ಕೂಡ ಒಂದು. ಅದರಲ್ಲಿ ನಾರಿಯನ್ನ ನೆನೆಯುವಂತಹ ದಿನವೇ ಮಹಿಳಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ವಿಶೇಷವಾಗಿ ಭರ್ಜರಿಯಾಗಿ ಆಚರಿಸಲಾಗಿದೆ. ನಾರಿಯರನ್ನ ಸನ್ಮಾನಿಸುವ ಮೂಲಕ ಗೌರವಿಸಲಾಗಿದೆ. ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ದಾರೆ. ಸೀರೆಯಲ್ಲಿ ನಾರಿಯರು ಫುಲ್ ಮಿಂಚಿದ್ರು, ಅದು ಕೂಡ ಫ್ಯಾಷನ್ ಶೋನಲ್ಲಿ ಹೆಜ್ಜೆ ಹಾಕುವ ಮೂಲಕ. ರ್ಯಾಂಪ್ ಮೇಲೆ ಸೀರೆಯುಟ್ಟು ನೀರೇರು ಹೆಜ್ಜೆ ಹಾಕಿ ಕಾರ್ಯಕ್ರಮವನ್ನ ಮತ್ತಷ್ಟು ಕಲರ್ಫುಲ್ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳನ್ನ ಮಹಿಳಾ ದಿನಾಚರಣೆಯ ಅಂಗವಾಗಿ ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ವಿಶೇಷವಾಗಿ 2025ರಲ್ಲಿ ಆಚರಿಸಲಾಗಿದೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲ ಮಹಿಳೆಯರಿಗೆ. ಇಲ್ಲಿ ಜೈನ್ ಪಬ್ಲಿಕ್ ಸ್ಕೂಲ್ ಅವರು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಫಾರ್ ಆಸ್ ಅ ಚೀಫ್ ಗೆಸ್ಟ್. ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿ ಈಗ ಫ್ಯಾಷನ್ ಶೋ ನಡೀತಾ ಇದೆ. ಫ್ಯಾಷನ್ ಶೋ ವಿತ್ ಮದರ್ ಇನ್ ಲಾ ಆರ್ ಮದರ್ ಡುವೆಲ್ ರೌಂಡ್ ನಡೀತಾ ಇದೆ. ಆಮೇಲೆ ಗ್ರೂಪ್ ಡಾನ್ಸ್. ಇಲ್ಲಿ ಯಾವುದೇ ವಯಸ್ಸಿಗೆ
ಬ್ಯಾರಿಯರ್ ಇಲ್ಲ. 70 ಇಯರ್ಸ್ ಅವರಿದ್ದಾರೆ, 60 ಇಯರ್ಸ್ ಅವರಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಯ್ ಕುಮಾರ್ ಸರ್ ಆ್ಯಂಡ್ ಪ್ರಿಯದರ್ಶಿನಿ ಮ್ಯಾಮ್. ಅವರಿಬ್ಬರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸ್ಕೂಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯಾಮ್ ಹತ್ರ ಮಾತಾಡ್ತಾ ಗೊತ್ತಾಯಿತು ಸ್ಕೂಲ್ ಬಗ್ಗೆ ಸುಮಾರು ಇನೋವೇಟಿವ್ ಥಿಂಗ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರದ್ದು ಕರಾಟೆ ಕ್ಲಾಸಸ್, ಯೋಗ ಕ್ಲಾಸಸ್. ಸೊ ಮುಂಚೆ ನಾವು ಚಿಕ್ಕಂದಿದ್ದಾಗೆಲ್ಲ ವಿ ಹ್ಯಾಡ್ ದೀಸ್ PT ಪೀರಿಯಡ್ ಆ್ಯಂಡ್ ಮಾಸ್ PT ಆ ಥರ ನಡೀತಾ ಇತ್ತು. ಈಗೆಲ್ಲ ಯೋಗ ಕ್ಲಾಸಸ್, ಹಿಪ್ ಹಾಪ್ ಡಾನ್ಸ್ ಕ್ಲಾಸಸ್ ಆ್ಯಂಡ್ ಏರೋಬಿಕ್ಸ್ ಕ್ಲಾಸಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಸ್ಕೂಲ್ ತುಂಬ ಚೆನ್ನಾಗಿ ಅನಿಸ್ತು. ಸೊ ಎಲ್ಲರಿಗೂ ಹೇಳ್ತೀನಿ, ಈ ಸ್ಕೂಲ್ ವಿಸಿಟ್ ಮಾಡಿ ಒಂದ್ಸಲಿ ಸ್ಕೂಲ್ ಬಗ್ಗೆನೂ ನೋಡ್ಬಿಟ್ಟು ಮಕ್ಕಳನ್ನ ಸೇರಿಸಿ. ತುಂಬ ಚೆನ್ನಾಗಿದೆ ಸ್ಕೂಲು. ಥ್ಯಾಂಕ್ ಯು ಎವ್ರಿ ಒನ್. ಗುಡ್ ಈವ್ನಿಂಗ್ ಎವ್ರಿ ಒನ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ವಿಶ್ ಯು ಅ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇವತ್ತು ನಾವು ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಕೇವಲ ಮ್ಯಾರಿಡ್ ವುಮೆನ್ಸ್ಗೆ ಮಾತ್ರ ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಸುಮಾರು ಜನ ಕೇಳಿದ್ರು, ಮ್ಯಾಮ್ ನೀವು 20+ ಇರೋರು ಎಲ್ಲರನ್ನೂ ಕೂಡ ನೀವು ಈ ಒಂದು ವೇದಿಕೆಗೆ ಕರೆಸ್ಬೋದಿತ್ತು ಅಂತ. ಬಟ್ ನಮ್ಮ ಇಂಟೆನ್ಷನ್ ಏನಪ್ಪಾ ಅಂದ್ರೆ, 20 ವರ್ಷ ದಾಟದಂತ ಎಲ್ಲ ಲೇಡೀಸ್ಗಳಿಗೆ ಸುಮಾರು ಅವಕಾಶ ಇರುತ್ತೆ. ಆದ್ರೆ ಮ್ಯಾರಿಡ್ ವುಮೆನ್ಸ್, ಮಕ್ಕಳಾಗಿರ್ತಕ್ಕಂಥ ಲೇಡೀಸ್, ಇವರಿಗೆ ಒಂದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಮತ್ತೆ ನಾವೊಂದು 20 ವರ್ಷದ ಮೇಲ್ಪಟ್ಟಂತ ಒಂದು ಲೇಡೀಸ್ನ ನಾವು ಇಲ್ಲಿಗೆ ಕರೆದಾಗ ಎಲ್ಲೋ ಒಂದ್ ಕಡೆ ಈ ಒಂದು ಮಕ್ಕಳ ಜೊತೆಗೆ ನಮ್ಮ ಕೈಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗುತ್ತಾ, ಕಾಂಪೀಟ್ ಮಾಡಕ್ ಆಗುತ್ತಾ ಅಂತ ಎಲ್ಲೋ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ಅವರಲ್ಲಿ ಕಾನ್ಫಿಡೆನ್ಸ್ ಬೆಳೀಲಿಕ್ಕೋಸ್ಕರ ನಾವು ಈ ವರ್ಷ ಓನ್ಲಿ ಫಾರ್ ಮ್ಯಾರಿಡ್ ವುಮೆನ್ಸ್ ಇಟ್ಟಿದ್ದೀವಿ. ಇಲ್ಲಿ ಇಂಡಿವಿಜುವಲ್ ರ್ಯಾಂಪ್ ವಾಕ್, ಡ್ಯುಯಲ್ ರ್ಯಾಂಪ್ ವಾಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಇದೆ. ಹಾಗೆ ಅತ್ತೆ ಸೊಸೆ ರ್ಯಾಂಪ್ ವಾಕ್, ಅಮ್ಮ ಮಗಳು ರ್ಯಾಂಪ್ ವಾಕ್, ಈ ರೀತಿ ಸುಮಾರು ಕಾಂಪಿಟೇಷನ್ಸ್ ಇಟ್ಟಿದ್ದೀವಿ. ಸೊ ಕೆಲವೊಬ್ರು ಮ್ಯಾಮ್ ನಮಗೆ ರ್ಯಾಂಪ್ ವಾಕ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಡಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದಾಗ ಅಂತಹ ಒಂದು ಲೇಡೀಸ್ಗಳಿಗೆ ನಾವು ಇಲ್ಲಿ ಸ್ಟಾಲ್ಸ್ ಹಾಕಿ ಕೊಟ್ಟಿದ್ದೇವೆ. ಸೊ ಆಲ್ ಯಂಗ್ ಆಂಟರ್ಪ್ರಿನರ್ಸ್ ಇವತ್ತು ನಮ್ಮೊಟ್ಟಿಗೆ 20 ಸ್ಟಾಲ್ಸ್ ಅಲ್ಲಿ ಇದ್ದಾರೆ. ಸೊ ರಿಯಲಿ ವಿ ವಾಂಟ್ ಟು ಎಂಪವರ್ ಈಚ್ ಅಂಡ್ ಎವ್ರಿ ವುಮೆನ್. ಈ ರೀತಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಪ್ರತಿ ವರ್ಷ ಇದನ್ನು ನಾವು ಆಚರಿಸಬೇಕಂತ ಅನ್ಕೊಂಡಿದೀವಿ. ಸೊ ವಿ ಎಕ್ಸ್ಪೆಕ್ಟ್ ಮೋರ್ ಲೇಡೀಸ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ವುಮೆನ್ಸ್, ವಂಡರ್ಫುಲ್ ವುಮೆನ್ಸ್ ಆಫ್ ದಿಸ್ ಎಂಟೈರ್ ಸೊಸೈಟಿ. ಇದನ್ನ ಕಾರ್ಯಕ್ರಮದ ವಿಶೇಷತೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 30 ವರ್ಷದ ಮೇಲ್ಪಟ್ಟಂತ ವಿಮೆನ್ಸ್ ಅಂಡ್ ವಿತಿನ್ 60 ಒಳಗೆ ಬರ್ಬೋದು ಅಂತ. ಇಲ್ಲಿ ಒಂದು ಟೀಮ್ ಬಂದಿದೆ, 2 ಟೀಮ್ ಬಂದಿದೆ. 60+ ಇದ್ದಾರೆ ಅವರು. 65 ವರ್ಷದಿಂದ 75 ವರ್ಷದ ಅಜ್ಜಿಯರು, ಅವರಿಗೆಲ್ಲ 2 ಮೊಮ್ಮಕ್ಕಳಿದ್ದಾರೆ. ಅವರು ಕೂಡ ಇವತ್ತು ಮ್ಯಾಮ್ ನಾವು ಡಾನ್ಸ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ಐ ಫೀಲ್ ಲೈಕ್ ರಿಯಲಿ ದಿಸ್ ಇಸ್ ದ ಸಕ್ಸಸ್ ಆಫ್ ಅವರ್ ಈವೆಂಟ್ ಅಂತ. ಸೊ ಖಂಡಿತ ಈ ರೀತಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದು ನಿಮ್ಮ ಟ್ಯಾಲೆಂಟ್ಸ್ ಅನ್ನ ಇಲ್ಲಿ ಎಕ್ಸಿಬಿಟ್ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಧನ್ಯವಾದಗಳು. ನಾವು ಜೈನ್ ಪಬ್ಲಿಕ್ ಸ್ಕೂಲ್ ಪೇರೆಂಟ್ಸು. ನಾವು ಜೈನ್ ಪಬ್ಲಿಕ್ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಸೇರಿಸಿ ವಿ ಆರ್ ವೆರಿ ಹ್ಯಾಪಿ. ತುಂಬ ಖುಷಿ ಇದೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ. ಅಂದರೆ ಸ್ಕೂಲ್ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಈವನ್ ಪೇರೆಂಟ್ಸಿಗೆ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾಟ್ ಓನ್ಲಿ ಫಂಕ್ಷನ್ಸ್ ಅಥವಾ ಈ ಥರ ಇದನ್ನು ಮಾಡ್ತಾರೆ ಅಂತಲ್ಲ, ಬೇರೆ ಮಕ್ಕಳ ವಿಷಯದಲ್ಲೂ ನಮಗೆ ಪೇರೆಂಟ್ಸಿಗೂ ಟೀಚರ್ಸ್ದು ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಒಳ್ಳೆಯವರಿದ್ದಾರೆ. ವಾಟ್ ಎವರ್ ಫೀಡ್ಬ್ಯಾಕ್ ನಾವು ಕೊಟ್ಟಿದ್ದೆಲ್ಲ ಅವರು ತಗೋತಾರೆ ಆ್ಯಂಡ್ ಇಮಿಡಿಯೇಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ. ಆ್ಯಂಡ್ ಈ ಸಲ ಸ್ಪೆಷಲ್ ಏನಂದರೆ ವುಮೆನ್ಸ್ ಡೇಗೆ ದೇ ಆರ್ ಡೂಯಿಂಗ್ ವುಮೆನ್ಸ್ ಫೆಮಿ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ವುಮೆನ್ ಎಂಪವರ್ಮೆಂಟ್ ತೋರಿಸೋಣ ಅಂತ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ಡ್ರೆಸ್ಡ್ ಅಪ್ ಫಾರ್ ಫ್ಯಾಷನ್ ಶೋ. ದಟ್ಸ್ ಆಲ್. ಜೈನ್ ಪಬ್ಲಿಕ್ ಸ್ಕೂಲ್ ರಾಕ್ಸ್. ವೆರಿ ಗುಡ್ ಇನ್ನೋವೇಟಿವ್ ಪ್ರಿನ್ಸಿಪಲ್. ಫ್ಯಾಮಿಲಿ ಫೆಸ್ಟ್ ಫಂಕ್ಷನ್ ಮಾಡಿರೋದು ಭಾಳ ಚೆನ್ನಾಗಿ ನಡೀತಾ ಇದೆ. ಈ ಥರ ಎಲ್ಲ ಮಾಡಿದಾಗ ಪೇರೆಂಟ್ಸು ಇನ್ವಾಲ್ವ್ ಆಗೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಐ ಥ್ಯಾಂಕ್ ದೆಮ್. ಥ್ಯಾಂಕ್ಸ್ ಅ ಲಾಟ್. ಮೊದಲಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಮಗೆ ಜೈನ್ ಪಬ್ಲಿಕ್ ಸ್ಕೂಲ್ ಹೊಸತೇನಲ್ಲ, 10 ವರ್ಷಗಳ ಒಡನಾಟ ಇದೆ. ನಾವು 10 ವರ್ಷಗಳಿಂದ ಈ ಜೈನ್ ಪಬ್ಲಿಕ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ತುಂಬ ಹೆಮ್ಮೆ ಇದೆ. ಜೈನ್ ಪಬ್ಲಿಕ್ ಸ್ಕೂಲು ಮತ್ತೆ ಈ ಥರ ಹೊಸ ಅವಕಾಶಗಳನ್ನು ಪೋಷಕರಿಗೂ ಕೊಡ್ತಾ ಇದೆ, ಜೊತೆಗೆ ಮಕ್ಕಳಿಗೂ ಹೊಸದಾಗಿದ್ದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ನಮ್ಮ ಮಕ್ಕಳು ಇಲ್ಲಿ ಓದಿದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಹಾಗೂ ನಾವು ಇವತ್ತು ಮಹಿಳೆಯಾಗಿ ಹುಟ್ಟಿದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಇಂತಹ ಮಹಿಳೆಯರನ್ನು ಗೌರವಿಸುವಂತ ಕಾರ್ಯಕ್ರಮ ಸ್ಕೂಲಲ್ಲಿ ನಡೀತಾ ಇರೋದು ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ವುಮೆನ್ಸ್ ಡೇ ಆಚರಿಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಮಕ್ಕಳಿಂದ ನಮಗೂ ಒಂದು ಪಾರ್ಟಿಸಿಪೇಟ್ ಮಾಡಕ್ಕೆ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಹೆಸರು ಮೌನಿಕಾ ಅಂತ. ನಾನು
ಪರಿಣಿತಾ ವೇದಿಕ್ ಪೇರೆಂಟ್ಸ್ ಮಾತಾಡ್ತಾ ಇರೋದು. ನಾನಿಲ್ಲಿ ಫಸ್ಟು ಸ್ಕೂಲಿಗೆ ಕಳಿಸಿದಾಗ ಮಕ್ಕಳಿಗೆ ಏನಪ್ಪ ಅನ್ಕೊಂಡೆ ಇದೆ, ಟೀಚಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ ಇಲ್ಲಿ. ಮತ್ತೆ ನಮಗೆ ಮಕ್ಕಳಿಗೆ ಇಂದ ನಮ್ಮ ಏನು ಬ್ಯಾಡ್ ಅಭಿಪ್ರಾಯನೂ ಏನೂ ಇಲ್ಲ. ನಮ್ಮ ಪೇರೆಂಟ್ಸ್ಗೆ ಅಂತಂದು ಹೇಳ್ಬಿಟ್ಟು ನಮ್ಗೆ ಟ್ರೀಟ್ ಮಾಡ್ತಿದ್ದಾರೆ ಒಂದೊಂದು ಕಾಂಪಿಟೇಷನ್ ಅಂತಂದು ಹೇಳ್ಬಿಟ್ಟು ಅದ್ರಲ್ಲಿ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ನಾವು ಎಂಜಾಯ್ ಮಾಡ್ತಾ ಇದ್ರಾಗೆ ನಮಗೆ ಚಿಕ್ಕ ಮಕ್ಳ ಹತ್ರ ಯಾವಾಗ ಎಂಜಾಯ್ ಮಾಡ್ತಾ ಇದ್ವೋ ಹಂಗೆ ಅನಿಸ್ತಾ ಇದೆ. ನಮಗೆ ಭಾಳ ಖುಷಿ ಆಯಿತು ಈ ಸ್ಕೂಲಿಂದ ನಮಗೆ ಮಕ್ಕಳ ಸೇರಿಸಿದ್ದಕ್ಕೆ ಎಲ್ಲ ನಮಗೆ. ಆಮೇಲೆ ಇನ್ನೊಂದು ನಮಗೆ